ತಯಾರಿಸಿದ್ದು ಏನು ಇವ್ರು ಯಾಕೆ ಹಾಗೆ ಮಾಡುದು? ಯಾರು ಇವರು ಅಲ್ಲಿ ಇವರು ಇವರು ಬ್ರಾಹ್ಮಣರು. ಹೌದು ನಮ್ಮ ಪುರೋಹಿತರು. ಉಯ್ಯ ಹೌದು ಅಲ್ಲ ಇವ್ರೆ ಯಾವತ್ತು ಇದು ಪುರೋಹಿತರು ಇವ್ರೆ ಯಾವತ್ತೂ ಇದ್ದವರೇ. ಇಲ್ಲೇ ಇದ್ದಾವ, ಯಾಕೆ ನೀವು ಯಾಕೆ ಹಾಗೆ ಮಾಡೋದು? ಇಲ್ಲ ಇಲ್ಲ ನನಗೆ ಏನೋ ಗಂಡ ಹಾಗೆಲ್ಲ ಆಯ್ತು. ಏನೋ ತಲೆ ಬಿಸಿ ರೀತಿ ಆಗುದಿಲ್ಲ. ತಲೆ ವಿಷಯ ಯಾವ ಪುರೋಹಿತ ಅಲ್ಲ ಹಾ ಅಲ್ಲ ಇವನಿಗೆ ಏನಾಗಿದೆ? ಯಾಕೆ ಅಲ್ಲ ಒಂದು ರೀತಿ ಹಿಂಗೆ ತಿಂದ ಮಂಗನಾಗ ಮಾಡ್ತೀನಿ. ನೀವು ಹಾಗೆಲ್ಲ ಮಾತಾಡಬೇಡಿ. ನನ್ನ ಬಾವಿ ಎಳಿಯವ ಅಲ್ಲ ಬಾವಿ ಬಾವಿ ಅಲ್ಲ. ಈಗ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ಏನಾಯ್ತು? ಮುಖದಲ್ಲಿ? ಹೌದು. ಹೇ ಪುಣ್ಯಾತ್ಮಿ, ನೀ ಎಲ್ಲಿ ಚಪ್ರ ಹಾಕ್ತೀಯ, ಎಲ್ಲಿ ಮಂಟಪ ಕಟ್ತೀಯ, ಎಲ್ಲಿ ಅಡುಗೆ ಮನೆ ಮಾಡ್ತೀಯ, ಎಲ್ಲಿ ಊಟದ ವ್ಯವಸ್ಥೆ ಮಾಡ್ತೀಯ, ಕೊನೆ ಕೈ ತೊಳೆಯುವುದು ಎಲ್ಲೇ? ನೀವೇನಂತ ಭಾವಿಸಿದ್ರಿ ಈಗ? ನನ್ನ ಮುಖದಲ್ಲಿ ಅಷ್ಟು ದೂರ ಜಾಗ ಉಂಟಾ? ಏನು ಮೂಗಲ್ಲಿ ಕಟ್ಟಿಗೆ ಹಾಕಿ ಏನು ತಲೆ ಮೇಲೆ ಏನು ಅಡುಗೆ ಮಾಡ್ಲಿಕ್ಕೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಬಿಟ್ರೆ ಕೈ ತೊಳಿಲಿಕ್ಕೆ ಜಾಗ ಹುಡುಕೋದು ಬೇಡ. ಅಂದ್ರೆ ಮಧ್ಯದಲ್ಲಿ ಜಾಗ ಉಂಟು, ಅಷ್ಟು ತೊಂದ್ರೆ ಇಲ್ಲ. ನಿಮ್ಮ ಸಮ್ಮುಖದಲ್ಲಿ ಓಹೋ. ನಿಮ್ಮ ಮುಂದಾಳತ್ವದಲ್ಲೊಂದು ಮದುವೆ ಆಗಬೇಕು. ಮದುವೆ? ಹೌದು. ಹಾಗೆ ಹೇಳು. ಮದುವೆ ಯಾರ್ದು ಅಂತ? ಮದುವೆ ನನ್ನ ಮಗಳದ್ದು, ಮಾಲಿನಿಯದ್ದು. ಮಗಳದು? ಹೌದು. ಮಗಳಿಗೆ ವರನೀತ. ಹೌದು. ಹುಡುಗಿಯನ್ನು ತೋರಿಸಿದ್ದೀಯ? ಯಾರಿಗೆ? ಅವನು ಒಪ್ಪಿಯೇ ಬಂದದ್ದು. ಒಪ್ಪಿಗೆ ಬಂದದ್ದು? ಹೌದು. ಕೇಳುವ. ಒಳ್ಳೇದಾಗಿ ಹುಡುಗಿ ಒಪ್ಪಿಗೆ ಆಗಿದೆ. ಹುಡುಗಿ ಒಪ್ಪಿಗೆ ಆಗಿದೆ. ಅತ್ತೆಯವರು ನೋಡಿದ್ದೇನೆ. ಏನು? ನೀವು ಅವನಿಗೆ ಬಿಸಿ ಹೇಳಲೇ ಇಲ್ಲ. ಯಾಕೆ? ನಾನು ಅದೇ ಹೇಳಿದ್ದು, ಹುಡುಗಿಯನ್ನು ತೋರಿಸಿದ್ದೇವೆ, ಅತ್ತೆಯನ್ನು ನೋಡಿದ್ದೇನಲ್ಲ ಅಂತ. ನೀವು ಅಪಾರ್ಥದಲ್ಲಿ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿಕ್ಕೆ. ನೂಲಿನಂತೆ ಸೀರೆ, ಬಳ್ಳಿಯಂತೆ ಕಾಯಿ, ತಾಯಿಯಂತೆ ಮಗಳು. ಅತ್ತೆ ಇಷ್ಟು ಚಂದ ಇದ್ದ ಮೇಲೆ ಮಗಳು ಎಷ್ಟು ನೀವು ನೋಡಿ ಮಗಳು ಇದಕ್ಕೂ ಹೆಚ್ಚಿರಬಹುದು ಅಂತ ಹೇಳಿ ತಿಳ್ಕೊಂಡಿದ್ದು. ತೊಂದ್ರೆ ಇಲ್ಲ ಒಂದು ತಿಳ್ಕೊಂಡಿದ್ದು ಅಂತ ಹೇಳಿದ್ರೆ ಅಂದ್ರೆ ಚಂದ ಇದ್ದಾಳ, ತೊಂದ್ರೆ ಇಲ್ಲ. ಮದುವೆ ಈಗ ಈ ಕ್ಷಣದಲ್ಲಿ ಆಗಬೇಕು. ಹೌದು. ಹೆಣ್ಣನ್ನು ಕಲಿತು ಯಾರು ಹೆಣ್ಮಗಳನ್ನು ರಂಗರೀತಿ ಕಲಿಕೊಂಡು ಬನ್ನಿ. ಶೃಂಗಾರ